ಆಕ್ರಮಿತ ಕಾಶ್ಮೀರದಲ್ಲಿ ಭಾರೀ ಗಲಭೆ. भारतಕ್ಕೆ ಸೇರಲಿದೆಯೇ अखंड काश्मीर? पार्लियामेंट का रेजोल्यूशन है, हम बहुत क्लियर हैं कि पीओके जो है भारत का अंग है. ಫಸ್ಟ್ ವಾಯ್ಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ. ಭ್ರಷ್ಟಾಚಾರ ಹಾಗೂ ಭಯೋತ್ಪಾದನೆ ಎರಡನೇ ಬಂಡವಾಳ ಮಾಡಿಕೊಂಡ ಪಾಕಿಸ್ತಾನ ಈಗ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಜಗತ್ತನ್ನೆಲ್ಲ ಸುತ್ತಾಡ್ತಿದೆ. ಇತ್ತೀಚೆಗೆ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಅಲ್ಲಿನ ಸಂಸದರೊಬ್ಬರು ಭಾರತ ಹಾಗೂ ಪಾಕಿಸ್ತಾನಕ್ಕೆ ಒಂದೇ ದಿನ ಸ್ವಾತಂತ್ರ್ಯ ಸಿಕ್ತು, ಆದ್ರೆ ಇವತ್ತು ಭಾರತ ಜಗತ್ತಿನ ಸೂಪರ್ ಪವರ್ ದೇಶ ಆಗುವತ್ತ ಹೆಜ್ಜೆ ಹಾಕ್ತಿದೆ, ಆದ್ರೆ ನಾವಿಲ್ಲಿ ಭಿಕ್ಷೆ ಬೇಡೋದಕ್ಕೆ ಹೊರಟಿದೀವಿ ಅಂತ ಹೇಳಿದ ಮಾತು ಪಾಕಿಸ್ತಾನವೆಂಬ ಭಿಕಾರಿ ದೇಶದ ಮುಖಕ್ಕೆ ಹಿಡಿದ ಕನ್ನಡಿಯಾಗಿತ್ತು. 15 अगस्त 1947 को सुबह 8 बजे दिल्ली में लॉर्ड माउंटबेटन ने इंडिया के गवर्नर जनरल का हल्फ उठाया और कराची में कायद-ए-आज़म मोहम्मद अली जिन्नाह ने हल्फ उठाया. एक ही दिन हम आजाद हो गए. आज वो दुनिया की सुपर ताकत बनने के ख्वाब देख रहा है और हम दिवालियापन से बचने के लिए भीख मांग रहे हैं. ಇಂತಹ ಪಾಕಿಸ್ತಾನ ನಮ್ಮ ವಶದಲ್ಲಿರೋ ಕಾಶ್ಮೀರವನ್ನ ನಾಶ ಮಾಡಿ ಹಾಕಿತ್ತು, ಆದ್ರೆ ಉಪ್ಪು ತಿಂದೋನು ನೀರು ಕುಡಿಲೇಬೇಕು ಅನ್ನೋ ಹಾಗೆ ಈಗ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದಲ್ಲಿ ದಂಗೆ ಶುರುವಾಗಿದೆ. ಪಾಕಿಸ್ತಾನದ ಆಡಳಿತಕ್ಕೆ ಒಳಪಟ್ಟಿರುವಂತಹ ಆ ಭಾಗದ ಕಾಶ್ಮೀರದ ಜನ ಈಗ ಪಾಕಿಸ್ತಾನದಿಂದ ಬೇರೆ ಆಗೋದಕ್ಕೆ ಬಯಸ್ತಿದ್ದಾರೆ. ಅಲ್ಲಿನ ಹೋರಾಟದಲ್ಲಿ ಭಾರತದ ಧ್ವಜಗಳು ಕಾಣಿಸ್ತಿವೆ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತ ಸೇರೋ ದಿನಗಳು ದೂರ ಇಲ್ಲ. ಅವತ್ತು ಸಂಪೂರ್ಣವಾಗಿ ಭಾರತಕ್ಕೆ ಸೇರಬೇಕಾಗಿದ್ದ ಕಾಶ್ಮೀರ ಕೆಲವೇ ವ್ಯಕ್ತಿಗಳ ಹಿತಾಸಕ್ತಿಯಿಂದ ಇಬ್ಭಾಗವಾಗಿತ್ತು. ನಮ್ಮ ವಶದಲ್ಲಿರೋ ಕಾಶ್ಮೀರದ ಭಾಗವನ್ನ ಪಾಕಿಸ್ತಾನ ಇಂಡಿಯಾ ಆಕ್ಯುಪೈಡ್ ಕಾಶ್ಮೀರ ಅಂತ ಕರೆದ್ರೆ, ಪಾಕಿಸ್ತಾನ ವಶಕ್ಕೆ ಸೇರಿದ ಕಾಶ್ಮೀರವನ್ನ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ನಾವು ಕರೀತಿದ್ವಿ. ಕಾಶ್ಮೀರ ಇತಿಹಾಸದಲ್ಲಷ್ಟೇ ಅಲ್ಲ, ಪುರಾಣದ ಕಾಲದಿಂದಾನೂ ಕೂಡ ಭಾರತದ ಅವಿಭಾಜ್ಯ ಅಂಗ ಅನ್ನೋದಕ್ಕೆ ಬೇಕಾದಷ್ಟು ಕಾರಣ ಹಾಗೂ ಸಾಕ್ಷಿಗಳಿವೆ. ಇದೀಗ ಭಾರತದ ಕಾಶ್ಮೀರದಲ್ಲಿ 370ನೇ ವಿಧಿ ತೆಗೆದ ಮೇಲೆ ಮತ್ತೆ ಶಾಂತಿ ನೆಲೆಸಿದೆ. ಜಗತ್ತಿನ ಪ್ರವಾಸಿಗರು ಮತ್ತೆ ಕಾಶ್ಮೀರದ ಕಡೆಗೆ ಬರ್ತಿದ್ದಾರೆ. ಅಲ್ಲಿ ವ್ಯಾಪಾರ, ವ್ಯವಹಾರ, ಜನಜೀವನ ಮತ್ತೆ ಮೊದಲಿನ ಹಾಗೆ ಆಗ್ತಿದೆ. ಆದ್ರೆ ಈ ಅದೃಷ್ಟ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಇಲ್ಲ. ಪಾಕಿಸ್ತಾನ ಭ್ರಷ್ಟಾಚಾರದಿಂದ ತಾನ್ ಹಾಳಾಗೋದಲ್ಲದೆ ಈ ಕಾಶ್ಮೀರದ ಭಾಗವನ್ನು ಕೂಡ ಹಾಳು ಮಾಡ್ತಿದೆ. ಹಾಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಈಗ ಪಾಕ್ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಅತಿಯಾದ ತೆರಿಗೆ ಹಾಗೂ ವಿಪರೀತ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಹಣದುಬ್ಬರದಿಂದ ಜನರಿಗೆ ತಿನ್ನೋದಕ್ಕೂ ಗತಿಯಿಲ್ಲದ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ದಿನೇ ದಿನೇ ಜನರ ಪ್ರತಿಭಟನೆ ಜೋರಾಗ್ತಿದೆ. ಪಾಕಿಸ್ತಾನದಲ್ಲಿ ಈಗ 1 ಲೀಟರ್ ಪೆಟ್ರೋಲ್ ಬೆಲೆ 270 ರೂಪಾಯಿ, 1 ಕೆಜಿ ಸಕ್ಕರೆ 140 ರೂಪಾಯಿ, ಬೇಳೆ 200 ರೂಪಾಯಿ, ಅಕ್ಕಿ 1 ಕೆಜಿಗೆ ಕನಿಷ್ಠ 300 ರೂಪಾಯಿ. ಕುಕಿಂಗ್ ಆಯಿಲ್ 247 का. 1 ಯೂನಿಟ್ ವಿದ್ಯುತ್ ಬೆಲೆ 60 ರೂಪಾಯಿ. ಇದೇ ಪರಿಸ್ಥಿತಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೂ ನಡೀತಾ ಇದೆ. ಹೀಗಾಗಿ ನಮಗೆ ಪಾಕಿಸ್ತಾನದ ಆಡಳಿತ ಬೇಕಾಗಿಲ್ಲ ಅಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿನ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಈ ದಂಗೆಯಲ್ಲಿ ಪೊಲೀಸರು ಸೇರಿದ ಹಾಗೆ ಅನೇಕರು ಸತ್ತಿದ್ದಾರೆ, ನೂರಾರು ಜನ ಗಾಯಗೊಂಡಿದ್ದಾರೆ. ಪಾಕ್ ಸರ್ಕಾರ ಏನೇ ಮಾಡಿದ್ರೂ ಪರಿಸ್ಥಿತಿ ಹತೋಟಿಗೆ ಬರ್ತಾ ಇಲ್ಲ. ಯಾವತ್ತಿದ್ರೂ ಸಂಪೂರ್ಣ ಕಾಶ್ಮೀರ ಭಾರತಕ್ಕೆ ಸೇರ್ಬೇಕು, ಅದು ಯುದ್ಧ ಮಾಡದೆ ಸುಲಭವಾಗಿ ಭಾರತದ ಪಾಲಾಗೋ ಸಮಯ ಬಂದ ಹಾಗೆ ಕಾಣಿಸ್ತಾ ಇದೆ. हम तो हमारा मत इस पे बहुत स्पष्ट है. पार्लियामेंट का रेजोल्यूशन है, हम बहुत क्लियर हैं कि पीओके जो है भारत का अंग है. इट इज पार्ट ऑफ इंडिया, इट वाज ऑलवेज पार्ट ऑफ इंडिया, इट विल बी पार्ट ऑफ इंडिया. हमारा ये जरूर इरादा है कि एक दिन हम पीओके को जो है वहाँ का इलीगल ऑक्यूपेशन जो है उसको हम खत्म करेंगे और पीओके जो है भारत के साथ वापस जुड़ जाएगा. ಪಾಕಿಸ್ತಾನ ಕಳೆದ 70 ವರ್ಷಗಳಿಂದ ಭಾರತಕ್ಕೆ ಮಾಡ್ಕೊಂಡು ಬಂದಿದ್ದಂತಹ ಮೋಸ, ವಂಚನೆ, ಭಯೋತ್ಪಾದನೆಗೆ ಈಗ ತಕ್ಕ ಬೆಲೆ ತೆರಬೇಕಾದಂತಹ ಸಮಯ ಬಂದಿದೆ. ಇಭಾಗವಾದ ಗಳಿಗೆಯಿಂದ ಪಾಕಿಸ್ತಾನ ಭಾರತಕ್ಕೆ ಮಾಡಿದ ಅನ್ಯಾಯ ಒಂದೆರಡಲ್ಲ, ಮಾಡಿದ ಮೋಸ ಅಷ್ಟಿಷ್ಟಲ್ಲ. ಅವರ ಭಯೋತ್ಪಾದನೆಗೆ ಬಲಿಯಾದ ಭಾರತೀಯರ ಸಂಖ್ಯೆಗೆ ಲೆಕ್ಕವೇ ಇಲ್ಲ. ಇಂತಹ ಪಾಕಿಸ್ತಾನ ಇದೀಗ ಒಡೆದು ಹೋಳಾಗೋ ಹಂತಕ್ಕೆ ಬಂದಿದೆ. ಭಾರತ ಅವರ ಮೇಲೆ ಸೈನ್ಯದ ಯುದ್ಧ ಮಾಡೋ ಅಗತ್ಯವೇ ಉಳ್ಕೊಂಡಿಲ್ಲ. ಪರೋಕ್ಷವಾಗಿ ಸಾರಿದ ಆರ್ಥಿಕ ಸಮರಕ್ಕೆ ಪಾಕ್ ಈಗ ತರಗೆಲೆಯಂತೆ ತತ್ತರಿಸಿ ಹೋಗಿದೆ.
ಈಗಾಗಲೇ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಬೇರೆ ಆಗೋದಕ್ಕಾಗಿ ಸಮರ ಸಾರಿದೆ. ಪಾಕಿಸ್ತಾನದ ದೊಡ್ಡ ಭಾಗವಾಗಿರುವಂತಹ ಬಲೂಚಿಸ್ತಾನದಲ್ಲಿ ನಿರಂತರವಾಗಿ ಸಿವಿಲ್ ವಾರ್ ನಡೀತಾನೆ ಇದೆ. ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಪಾಕ್ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಲ್ಲದೆ ಕೆಲವು ವರ್ಷಗಳಿಂದ ಅವರು ಭಾರತದ ಸಹಾಯವನ್ನು ಕೂಡ ಕೇಳ್ತಿದ್ದಾರೆ. और भारत की सरकार को सबसे ज्यादा भारत की सरकार यूनाइटेड नेशंस में हमारे साथ जोड़ सकती है. हम यूनाइटेड नेशंस में बलूच अपना मुद्दा रखते हैं और हमें वहाँ पर साथियों की जरूरत है. आज आप हमारे साथ दें, बलूचिस्तान आजाद होगा तो जब भी भारत को वोट की जरूरत होगी, भारत को किसी आवाज की जरूरत होगी, तो बलूचिस्तान भारत के साथ जुड़ेगा. ಇದಲ್ಲದೆ ಅಫಘಾನಿಸ್ತಾನದ ಗಡಿಯಲ್ಲಿರೋ ಖೈಬರ್ ಪಖ್ತೂನ್ಖ್ವಾ ಅನ್ನೋ ಪ್ರದೇಶವು ಪಾಕಿಸ್ತಾನದಿಂದ ಬೇರೆ ಆಗೋ ಪ್ರಯತ್ನದಲ್ಲಿದೆ. ಇನ್ನು ಒಂದು ಕಾಲದಲ್ಲಿ ಹಿಂದೂ ದೇಶವಾಗಿದ್ದ ಸಿಂಧ್ ಪ್ರಾಂತ್ಯವು ಪಾಕಿಸ್ತಾನದಿಂದ ಬೇರ್ಪಡುವುದಕ್ಕಾಗಿ ನಿರಂತರವಾಗಿ ಹೋರಾಟವನ್ನ ಮಾಡುತ್ತಿದೆ. ಇವರಿಗೆ ಪಾಕಿಸ್ತಾನದ ಜೊತೆಗಿದ್ರೆ ಚೀನಾದ ಗುಲಾಮರಾಗಬೇಕಾದಂತಹ ಅಪಾಯ ಎದುರಾಗ್ತಿದೆ. ಇವೆಲ್ಲವೂ ಪಾಕಿಸ್ತಾನದ ಆಂತರಿಕ ವಿಚಾರಗಳು. ಆದ್ರೆ ಕಾಶ್ಮೀರ ಹಾಗಲ್ಲ, ಅದು ನಮ್ಮದೇ ಭಾಗ. ಪಾಕಿಸ್ತಾನದ ಅವನತಿಯಿಂದಾಗಿ ಈಗ ಭಾರತದ ಜ್ಞಾನ ಸಾಗರ ಕಾಶ್ಮೀರ ಮತ್ತೆ ನಮ್ಮ ತೆಕ್ಕೆಗೆ ಬರಲಿದೆ ಅನ್ನೋ ಮುನ್ಸೂಚನೆಯಂತೂ ಸಿಕ್ಕಿದೆ. ಅಸಾಧ್ಯ ಅಂದ್ಕೊಂಡಿದ್ದಂತಹ 370 ವಿಧಿ ಸದ್ದಿಲ್ಲದೆ ರದ್ದಾಯಿತು. ರಕ್ತಪಾತವೇ ನಡೆದು ಹೋಗುತ್ತೆ ಅಂದ್ಕೊಂಡಿದ್ದ ರಾಮ ಮಂದಿರ ನಿರ್ಮಾಣ ಶಾಂತಿಯುತವಾಗಿ ಆಗಿದೆ. ಹೀಗಿರುವಾಗ ಪಾಕ್ ಆಕ್ರಮಿತ ಕಾಶ್ಮೀರ ಕೂಡ ಮರಳಿ ಭಾರತಕ್ಕೆ ಬರೋ ಸಮಯ ಸಮೀಪ ಬಂದಿರೋದು ವಿಶೇಷ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.